ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನ್ ಎನರ್ಜಿ ಏನುಂಟು ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಹೇಳಿಬಿಟ್ಟು 5 ಸಲ ಅವರ ಹೆಸರನ್ನು ಹೇಳಿ. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿ. ನಿಮ್ಮ ವ್ಯಕ್ತಿ ಹೆಸರನ್ನು ನೆನ್ಪು ಮಾಡಿಕೊಂಡು ಪಾಸಿಟಿವ್ ಆಗಿರಿ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ. ಸೊ ಏನಕ್ಕಂದ್ರೆ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ನೋಡುವ. ಏನಂದರೆ ನಿಮ್ಮ ಮನಸ್ಥಿತಿ ನೀವು ತುಂಬ ಪಾಸಿಟಿವ್ ಆಗಿದ್ದವರು, ಆದರೆ ಇತ್ತೀಚೆಗೆ ಯಾಕೋ ತುಂಬ ನೆಗೆಟಿವ್ ಆಗಿ ಅಥವಾ ಅದೆಲ್ಲ ಆಗಿರ್ತೀರ, ಹೌದಲ್ವಾ ಹೇಳಿ. ಸೊ ಈ ಒಂದು ಸಿಚುವೇಶನ್ಗಳು ನಿಮ್ಮನ್ನು ತುಂಬ ಕಣ್ಣೀರು ಹಾಕಿಸ್ತಾ ಉಂಟು ಅಥವಾ ನಿಮ್ಮನ್ನು ತುಂಬ ಕುಗ್ಗಿಸ್ತಾ ಉಂಟು ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ, ಸಂಬಂಧ ಇದು ಎರಡೂ ಕೂಡ ಅಷ್ಟು ಸರಿಯಾಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರ ಮಧ್ಯೆ, ಇನ್ನು ಕೆಲವರ ಮಧ್ಯೆ ಮಾತುಕತೆ ಸರಿಯಾಗಿ ಆಗ್ತಾ ಇಲ್ಲ. ನೀನೇ ಬೇಕು ಅಂತ ಹೇಳಿದವರು ಈಗ ನನಗೂ ನಿಮಗೂ ಸಂಬಂಧನೇ ಇಲ್ಲ, ಆ ಥರ ಆಗಿದೆ. ಹೌದಾ ಅಲ್ವಾ ಹೇಳಿ. ಪ್ರತಿಯೊಂದು ವಿಷಯಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು. ನಿಮ್ಮನ್ನು ಒಂದು ಅರ್ಥ ಮಾಡಿಕೊಳ್ಳುವಂಥ ಸಿಚುವೇಶನ್ ಇಲ್ಲ. ಸೊ ಇಲ್ಲಿ ನಿಮಗೆ ಥರ್ಡ್ ಪಾರ್ಟಿಯಿಂದ ಸಮಸ್ಯೆ ಆಗ್ತಾ ಉಂಟು. ಅದು ನಿಮ್ಮ ಹುಡುಗ ಅಥವಾ ಹುಡುಗಿಯ ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಅಥವಾ ಬೇರೆ ಹುಡುಗ ಅಥವಾ ಹುಡುಗಿ ಗಂಡಸು ಅಥವಾ ಹೆಂಗಸಿನಿಂದ ಇರ್ಬೋದು, ಅಥವಾ ಅವರ ಕಿರಿಕಿರಿ, ಅವರ ಮನಸ್ಥಿತಿ, ಅವರ ಜವಾಬ್ದಾರಿಗಳು, ಅವರದ್ದು ಫಿನಾನ್ಷಿಯಲ್ ಕಂಡೀಷನ್, ಸೊ ಎಲ್ಲನೂ ಅವರ ಸ್ಟಕ್ ಎನರ್ಜಿ ಇರ್ಬೋದು, ಎಲ್ಲನೂ ಒಂದು ಸಮಸ್ಯೆಯನ್ನು ತರ್ತಾ ಉಂಟು. ಲೈಫಲ್ಲಿ ಸಮಸ್ಯೆನೇ ಬರಲ್ಲ, ನಾನು ಬಿಂದಾಸ್ ಆಗಿರ್ತೇನೆ, ನಮ್ಮ ಪ್ರೀತಿಗೆ ಯಾವುದೇ ಒಂದು ಸಮಸ್ಯೆ ಬರಲ್ಲ, ನಾವಿಬ್ಬರು ಹಾರಾಡುವ ಹಕ್ಕಿಗಳು, ನಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ರ. ಬಟ್ ಇತ್ತೀಚೆಗೆ ಏನಾಯಿತು, ಎಲ್ಲನೂ ಉಲ್ಟಾ ಹೊಡೆಯಿತು, ಹೌದಲ್ವಾ. ಯಾರಿಂದಲೂ ಹೆಲ್ಪ್ ಸಿಗ್ತಾ ಇಲ್ಲ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮನೆಯವರಿಗೂ ನೀವು ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ಒಂದು ಮಬ್ಬು ಕವಿದ ವಾತಾವರಣ. ಸಮಸ್ಯೆಗಳ ಬಗ್ಗೆ ಯಾವ ಥರ ಪರಿಹಾರ ಮಾಡ್ಕೊಳ್ಬೇಕು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಆ್ಯಕ್ಟಿವ್ ಆಗಿರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನಿಮ್ಮನ್ನು ನೀವು ಮರೆತಾ ಇದ್ದೀರಾ. ನಿಮ್ಮ ಪ್ರೀತಿಯನ್ನು ನೀವು ಅತಿಯಾಗಿ ಹಚ್ಚಿಕೊಂಡಿದ್ದು ತುಂಬ ಸಮಸ್ಯೆಗೆ ಕಾರಣ ಆಗ್ತಾ ಉಂಟು. ನಿಮ್ಮ ವ್ಯಕ್ತಿಯನ್ನು ಯಾರೋ ಕಟ್ಟಿ ಹಾಕಿದ ಸಿಚುವೇಶನ್ ಕಾಣ್ತಾ ಉಂಟು. ಅದು ಅವರ ಕೆಲಸ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಲ್ಲಿ ಅವರದ್ದು ಬೇರೆ ವ್ಯಕ್ತಿ ಇರ್ಬೋದು. ಸೊ ಇಲ್ಲಿ ಸಕ್ಸಸ್ ಆಗುತ್ತೆ, ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಸಮಸ್ಯೆ. ನನಗೆ ಯಾರೂ ಸಹಾಯ ಮಾಡಲಿಕ್ಕೆ ಇಲ್ವಾ ಅಂತ ಕೇಳ್ತೀರಾ. ಡಿವೈನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಕೆಲವೊಂದು ಸಲ ಡಿವೈನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಂಥ ಅನುಭವ ಆಗ್ಬೋದು. ಏಂಜಲ್ಸ್ ನಂಬರ್ ಕಾಣ್ಬೋದು, ಬಟರ್ಫ್ಲೈ ಕಾಣ್ಬೋದು, ಅಥವಾ ನಿಮಗೆ ಯಾರೋ ನಾನಿದ್ದೇನೆ ಅನ್ನೋ ಒಂದು ಆಶ್ವಾಸನೆಯನ್ನು ನಿಮಗೆ ಮನಸ್ಸಿಗೆ ತುಂಬ್ತಾ ಇರ್ಬೋದು. ಸಡನ್ನಾಗಿ ನಿಮ್ಮ ನೀವು ಕಣ್ಣೀರು ಹಾಕ್ತಾ ಇರ್ತೀರ, ದುಃಖ ಪಡ್ತಾ ಇರ್ತೀರ. ಸಡನ್ನಾಗಿ ನಿಮ್ಮ ಕಣ್ಣೀರು ಸ್ಟಾಪ್ ಆಗೋದಿರ್ಬೋದು. ಇದೆಲ್ಲವೂ ಬಂದುಬಿಟ್ಟು ಡಿವೈನ್ ಏಂಜಲ್ಸ್ ಸೈನ್ ಆಗಿರುತ್ತೆ. ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಲೈಫಲ್ಲಿ ಇನ್ನೇನು ನನ್ನ ಲೈಫನ್ನು ನಾನು ಬಯಸಿದ್ದು ಯಾವುದೂ ಸಿಗಲ್ಲ, ಎಂಡ್ ಮಾಡ್ಕೊಳ್ವಾ ಲೈಫ್. ಸೊ ಅಷ್ಟೇ ಅಂದ್ಕೊಳ್ಳೋದಲ್ಲ. ಜೀವನದಲ್ಲಿ ಎಂಥದ್ದೇ ಆಗಲಿ, ನಾನು ನಿಜವಾಗಿ ಪ್ರೀತಿ ಮಾಡಿದ್ದೀನಿ, ನನ್ನ ಪ್ರೀತಿ ಪವಿತ್ರ, ನಮ್ಮ ಹುಡುಗ ಅಥವಾ ಹುಡುಗಿಯದ್ದು ಕೂಡ ಪ್ರೀತಿ ಅಷ್ಟೇ ಪವಿತ್ರ. ಮಿಡ್ಲಲ್ಲಿ ಸಮಸ್ಯೆ ಆಗಿರ್ಬೋದು, ಈಗೋ ಸಮಸ್ಯೆ ಆಗಿರ್ಬೋದು, ಅಥವಾ ಎಲ್ಲ ಒಂದು ಕಡೆ ನೀವು ಅವರಿಗೆ ಟೈಮ್ ಕೊಡಬೇಕಾದಂತಹ ಟೈಮ್ನಲ್ಲಿ ಟೈಮ್ ಕೊಟ್ಟಿಲ್ಲ. ಒಂದು ಪ್ರೀತಿಯಿಂದ ಅಷ್ಟಾಗಿ ಮಾತನಾಡಿ ಅವರನ್ನು ಗೈಡಿರ್ಬೋದು. ಸೊ ಎಲ್ಲ ಒಂದು ಕಡೆ ಅವರ ಒಂದು ಮುಗ್ಧ ಮನಸ್ಥಿತಿಗೆ ನೋವಾಗಿರ್ಬೋದು. ಇದೆಲ್ಲನೂ ನಿಮಗೆ ಗೊತ್ತುಂಟು, ಹೌದಾ ಅಲ್ವಾ ಹೇಳಿ. ಕೆಲವೊಂದು ಸಲ ನೀವು ಸಿಲ್ಲಿಯಾಗಿ ಅವ್ರ ಜೊತೆ ನಡ್ಕೊಂಡಿರ್ಬೋದು. ಇದೆಲ್ಲವೂ ನಿಮ್ಮ ಪ್ರೀತಿಯಲ್ಲಿ ಒಂದು ವಿಷಯಗಳಿಗೆ ಅಂತ ಹೇಳ್ಬೋದು. ಕೆಲವೊಂದು ಸಲ ಅತಿಯಾದ ಅಹಂಭಾವನೂ ಸಮಸ್ಯೆಯನ್ನು ತರುತ್ತೆ. ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಯಾವುದು ಕೂಡ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದೀರಾ. ಬಟ್ ಎಲ್ಲನೂ ಸರಿ ಹೋಗುತ್ತೆ. ಸೊ ನಿಮಗೆ ನಾನೊಂದು ಡಿವೈನ್ ಏಂಜಲ್ಸ್ ನಂಬರ್ ಕೊಡ್ತೇನೆ. ಸೊ ಅದನ್ನು ಜಪ ಮಾಡ್ತಾ ಇರಿ ಆದಷ್ಟು. ಸೊ ನೀವು ಪಾಸಿಟಿವ್ ಆಗಿರ್ಬೇಕು ನೋಡಿ. ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಕರ್ಷಣೆ ಆಗುತ್ತೆ. ಹಂಗಾಗಿ ನೀವು ಭಾನುವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಸೊ ಜಾಗೃತಿ ಆಗಿರಬೇಕು. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಬೇಕು. ಹಾಗೆಯೇ ಯಾರಿಗಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ.
ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡೋಣ ಅಂದ್ಬಿಟ್ಟು ಇಡೀ ಊರಿನವರ ಸಮಸ್ಯೆಗಳ ಬಗ್ಗೆ ಎಲ್ಲರ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ತೀರಾ. ಇದು ಕೂಡ ನಿಮಗೆ ಅತಿಯಾಗಿ ಮನಸ್ಸಿಗೆ ನೋವು ಕೊಡುತ್ತೆ. ಯಾರೋ ಏನೋ ಹೇಳಿದರು, ನಿಂದನೆ ಮಾಡಿದರು, ಅವಮಾನ ಮಾಡಿದರು. ಎಸ್, ಮಾಡಿದರೆ ಮಾಡಲಿ, ನೀವೇನಂತ ನಿಮಗೆ ಗೊತ್ತುಂಟು, ನಿಮ್ಮ ಮನೆಯವರಿಗೆ ಗೊತ್ತುಂಟು, ನಿಮ್ಮ ಹುಡುಗಾಟ ಹುಡುಗಿ ಗೊತ್ತುಂಟು. ಅದಕ್ಕೂ ಮಿಗಿಲಾಗಿ ನಿಮ್ಮ ಮನಸ್ಥಿತಿ ಏನಂತ ನಿಮ್ಮ ಇಷ್ಟ ದೇವರಿಗೆ ಗೊತ್ತುಂಟು. ಸೊ ಯಾರೋ ಏನೋ ಜಡ್ಜ್ಮೆಂಟ್ ಕೊಟ್ಟರು ಅಂತ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ಜಾಬ್ ಆಗ್ತಾಯಿಲ್ಲ, ಮ್ಯಾರೇಜ್ ಆಗ್ತಾಯಿಲ್ಲ, ನಾನು ಬಯಸಿದಂಥ ವ್ಯಕ್ತಿಯ ಪ್ರೀತಿ ಸಿಗ್ತಾಯಿಲ್ಲ, ಹಾಗಾದರೆ ನನ್ನ ಜೀವನ ಇಷ್ಟೇನಾ? ನೋ, ನೆವರ್. ಕೆಲವೊಂದು ಕಾರ್ಮಿಕ್ ಎಂದಿರುತ್ತೆ, ಕೆಲವೊಂದು ಕಾರ್ಮಿಕ್ ಡೆತ್ ಅನ್ನೋದಿರುತ್ತೆ, ಕಾರ್ಮಿಕ್ ಲೆಸನ್ ಅನ್ನೋದಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಎಲ್ಲವನ್ನು ನಾವು ಅನುಭವಿಸಲೇಬೇಕು. ಇಲ್ಲ ನಾವು ಎಕ್ಸಿಟ್ ಆಗಿ ಓಡಿ ಹೋಗುವ, ಇದರಿಂದ ಇನ್ನೂ ನೆವರ್, ಯಾರು ಕೂಡ ತಪ್ಪಿಸ್ಕೊಂಡವರಿಲ್ಲ. ದೇವರಿಗೇ ತಪ್ಪಿಲ್ಲ, ಇನ್ನು ನಾವು ಯಾವ ಲೆಕ್ಕ ಅಲ್ವಾ? ಸೊ ಅವರು ಕೂಡ ಅನುಭವಿಸ್ಬೇಕಿತ್ತು. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ಹೇಗೆ ತಾಳ್ಮೆಯಿಂದ ಇರೋದು? ನನಗೆ ಸಹಿಸ್ಕೊಳ್ಳುವಂತಹ ಶಕ್ತಿ ಇಲ್ಲ ಅಕ್ಕ. ನೀವು ಹೇಳ್ತೀರಾ ತಾಳ್ಮೆಯಿಂದ ಇರಿ ಅಂತ. ಎಷ್ಟು ದಿವಸ ಅಂತ ನಾನು, ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ. ಸೊ ನನಗೆ ಬೇರೆ ಮ್ಯಾರೇಜ್ಗೆ ನೋಡ್ತಾ ಇದ್ದಾರೆ ಹುಡುಗ ಅಥವಾ ಹುಡುಗಿ. ಸೊ ನಾನೇನು ಮಾಡಲಿ? ಸೊ ಏನು ಮಾಡಲಿ ಅನ್ನೋದಕ್ಕಿಂತ ನೀವು ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನನಗೆ ಗೊತ್ತುಂಟು, ನನ್ನ ಡಿವೈನ್ ಏಂಜಲ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಪ್ರೀತಿ ನನಗೆ ಸಿಗುತ್ತೆ ಅಂತ ಪಾಸಿಟಿವ್ ಆಗಿ ನೀವು ಒಂದು ರೀತಿ ಇದ್ದಾಗ ಅದು ನಿಮಗೆ ಆಕರ್ಷಣೆ ಆಗುತ್ತೆ. ಅದನ್ನು ಬಿಟ್ಟು ಇಲ್ಲ ನನ್ನ ಲೈಫ್ ಮುಗ್ದೋಯ್ತು, ನಾವು ಯಾವತ್ತೂ ಒಟ್ಟಿಗೆ ಸೇರಲಿಕ್ಕೆ ಆಗಲ್ಲ. ಸೊ ಆ ಥರ ಎಲ್ಲ ಮನಸ್ಥಿತಿಯಲ್ಲಿ ಇರಬೇಡಿ. ನಿಮ್ಮ ಜೀವನದಲ್ಲಿ ಇವಾಗ ನೋವುಂಟು ಅಂದರೆ ಸೊ ಅಲ್ಲಿ ಏನೋ ಒಂದು ಹೊಸತು ಬರ್ತಾ ಉಂಟು. ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ನಿಮಗೆ ನಿಮ್ಮ ಸಂಬಂಧದಲ್ಲಿ ಕಾಣಿಸುತ್ತೆ. ನಿಮ್ಮ ಮನೆಯವರಿಗೂ ನಿಮ್ಮ ಪ್ರೀತಿ ಅರ್ಥ ಆಗುತ್ತೆ. ಥರ್ಡ್ ಪಾರ್ಟಿ ಕೂಡ ದೂರ ಆಗುತ್ತೆ. ನಿಮಗೆ ತುಂಬ ದೃಷ್ಟಿ ಆಗ್ತಾ ಇರ್ಬೋದು. ಹಾಗಾಗಿ ಒಮ್ಮೆ ದೃಷ್ಟಿಯನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತೇನೆ. ಅಥವಾ ಮನೆದೇವರ ಆಶೀರ್ವಾದವನ್ನು ಪಡೆದು ಬನ್ನಿ. ದೂರ ಇದ್ದರೆ ಒಂದು ಮನೆಯಿಂದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಎಷ್ಟೋ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೆಯೇ ಕಷ್ಟ ಬಂತು, ಪ್ರೀತಿ ದೂರ ಆಯಿತು, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅತಿಯಾದ ಅಗ್ರೆಸಿವ್ ಭಾವನೆಯಲ್ಲಿ ಇರಬೇಡಿ. ತುಂಬ ಸ್ಟ್ರೆಸ್ಸಿಗೂ ಒಳಗಾಗಬೇಡಿ. ಸೊ ಅಗ್ರೆಸಿವ್ ಅಂದರೆ ಅತಿಯಾದ ಕೋಪ, ತಾಪ, ಹತಾಶೆ, ನೋವು, ನಿರಾಶೆ ಎಲ್ಲನೂ ಬರುತ್ತೆ. ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಬಟ್ ಆ ಥರ ಮಾಡಿದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ಲ ತಾನೇ? ಕೂಲಾಗಿರಿ, ಎಲ್ಲನೂ ಸರಿ ಹೋಗುತ್ತೆ ಅಂತ. ಸೊ ಈ ಒಂದು ಏಂಜಲ್ಸ್ ನಂಬರವನ್ನು ಹೇಳ್ತಾ ಇರಿ ಪದೇ ಪದೇ. ಇದು ದೈವಿಕ ಸಂಕೇತ, ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. 1 2 2 1 2 2 1 2 2. ಸೊ ಇದು ನಿಮಗೆ ಒಂದು ಎನರ್ಜಿ ಬೂಸ್ಟ್ ಮಾಡುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಅವರು ನಿಮ್ಮ ಜೊತೆ ಮಾತನಾಡಲಿಕ್ಕೆ, ಮೀಟ್ ಮಾಡಲಿಕ್ಕೆ ಬರ್ಬೋದು, ಅಥವಾ ನಿಮ್ಮ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದು ಒಂದು ಸರಿ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಮಧ್ಯದಲ್ಲಿ ಸಮಸ್ಯೆ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈಗೋ ಸಮಸ್ಯೆ ಆಗಿದೆ, ಅಥವಾ ಯಾರೋ ಏನೋ ಸಮಸ್ಯೆ ಮಾಡಿದ್ದಾರೆ. ಸೊ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲಿ ಒಂದು ನಿಮಗೆ ಅಂದರೆ ಒಂದು ಹೋಪ್ ಅನ್ನೋದು ಬರುತ್ತೆ. ಯಾವ ಥರ ಸೊ ಇದರಿಂದ ಹೊರಬರೋದು, ಏನು ಮಾಡೋದು. ಸೊ ನಿಮಗೆ ಒಂದು ಇಲ್ಲಿ ಡಿವೈನ್ ಏಂಜಲ್ಸ್ ಕಡೆಯಿಂದ ಹೆಲ್ಪ್ ಅನ್ನೋದು ಸಿಗುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ. ಕಪ್ಪು ಬಟ್ಟೆ, ಬ್ಲ್ಯಾಕ್ ಡ್ರೆಸ್ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹೆಣ್ಮಕ್ಳು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ, ಡೇಟ್ ಟೈಮಲ್ಲಿ ಕೂದಲನ್ನು ಬಿಚ್ಚಿಕೊಂಡು, ಅಂದರೆ ಕೂದಲನ್ನು ಕಟ್ಟದೆ, ಕ್ಲಿಪ್ ಕೂಡ ಹಾಕದೆ ಹಾಗೇನೆ ಫ್ರೀಯಾಗಿ ಬಿಡ್ತೀರಲ್ಲ ಹೇರ್, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇವಾಗ ನೀವು ಕೇಳ್ಬೋದು, ದೊಡ್ಡವರೆಲ್ಲ ಬಿಡ್ತಾರೆ, ಫಿಲ್ಮ್ ಆಗ್ತಾರೆ ಅಲ್ಲ. ಸೊ ಅದು ಹೌದು, ಬಿಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಅವರು ಹೇರ್ ಬಿಟ್ಕೊಂಡು ಓಡಾಡ್ತಾರ ಅಂತ ನೀವು ನೋಡಿದ್ದೀರಾ? ಇಲ್ಲ ತಾನೇ? ನಿಮಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅವರಿಗೆ ನೆಗೆಟಿವ್ ಎನರ್ಜಿ ಎಲ್ಲ ಪಾಸ್ ಆಗಲ್ಲ. ಅವರೆಲ್ಲ ಉರ್ಕು, ನೂಲು ಎಲ್ಲ ತಾಯ್ತಾ ಎಲ್ಲ ಕಟ್ಟಿಕೊಂಡಿರ್ತಾರೆ. ಅದು ಆಗಲ್ಲ. ಕೆಲವರಿಗೆ ಅವರದ್ದು ನ್ಯೂಮೆರಾಜಿ ಪ್ರಕಾರ ಅಥವಾ ಜಾತಕದ ಪ್ರಕಾರ ಜಾಸ್ತಿ ದೃಷ್ಟಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಕೆಲವರಿಗೆ ನೆಗೆಟಿವ್ ಎನರ್ಜಿ, ಅವರೇ ಒಂದು ನೆಗೆಟಿವ್ ಎನರ್ಜಿ, ಇನ್ನು ಬೇರೆ ನೆಗೆಟಿವ್ ಎನರ್ಜಿ ಹೋಗಿ ಇದು ಮಾಡಲಿಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ ಕೆಲವರು ಉಲ್ಟಾ ಕ್ವಶನ್ ಕೇಳ್ತಾರೆ. ಸೊ ಅವರಿಗೆ ಆಗಲ್ವೇ, ಇವರಿಗೆ ಆಗಲ್ವಾ ಅಂತ. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿರಬೇಕು. ನಿಮಗೆ ನಾನು ಹೇಳಿದ್ದು ಅನ್ವಯ ಆಯಿತು ಅಂತ ಹೇಳಿ ಏನು ಅನಿಸಿತು. ಸೊ ಈ ವಿಡಿಯೋ ನಿಮಗೆ ಎಂತ ಅನಿಸಿತು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನಾನು ನಿಮ್ಮ ಒಳ್ಳೆಯದಕ್ಕೇ ಹೇಳುವುದು, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಕೆಲವೊಂದು ಮಂತ್ರಗಳನ್ನಲ್ಲಿ ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸ್ನಲ್ ರೀಡಿಂಗ್ ನೋಡಿಬಿಟ್ಟು ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಅಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಸೊ
ಎಕ್ಸ್ಟ್ರಾ ನಿಮಗೆ ಏನಾದರೂ ಸ್ಪೆಸಿಫಿಕ್ ಆಗಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗ್ಗೆ ನೀವು ಒಂದು ಅಮೌಂಟ್ ಅಂತ ಉಂಟಾದ್ರು ಪೇ ಮಾಡಬೇಕಾಗುತ್ತೆ. ನೀವು ನನ್ನ ಆರಾಧ್ಯ ದೇವರ ಪರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲನೂ ಒಳ್ಳೆಯದಾಗಲಿ, ಪಾಸಿಟಿವ್ ಆಗಿರಿ. ಏನೇ ಒಂದು ವಿಷಯ ಇದ್ರೂ ಹೇಳಿ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಿಮಗೆ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ. ಆದಷ್ಟು ತಾಳ್ಮೆಯಿಂದ ಇರಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.